ಓಂ ಶಾಂತಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕವಿತಾ ಪ್ರಕಾಶ್ ಪಲ್ಲೇತ್. ನಾನು ಕಿವಿ, ಮೂಗು, ಗಂಟಲು ಮತ್ತು ತಲೆ ಮತ್ತು ಕುತ್ತಿಗೆ ಹಾಗೂ ಸ್ಕಲ್ ಬೇಸ್ ಸರ್ಜನ್ ಆಗಿದ್ದೇನೆ. ನಾನು ಅಪೋಲೋ BGS ಆಸ್ಪತ್ರೆ ಮೈಸೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಇವತ್ತು ನಿಮಗೆ ತಿಳಿಸ್ಕೊಡೋ ವಿಚಾರ ಏನಂತಂದರೆ ಮೂಗಿನಲ್ಲಿ ರಕ್ತಸ್ರಾವದ ಬಗ್ಗೆ. ಸೊ ಮೂಗಿನಲ್ಲಿ ರಕ್ತಸ್ರಾವ ಯಾಕೆ ಕಾಮನ್ನು, ಎಲ್ಲ ಏಜ್ ಗ್ರೂಪಲ್ಲಿ ಆಗೋ ಚಾನ್ಸಸ್ ಇರ್ತದೆ. ಸೊ ಯಾವುದರಿಂದ ಆಗ್ತದೆ, ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನೇನು ಸ್ಟೆಪ್ಸ್ನ ಮನೇಲಿ ತೊಗೋಬೋದು. ಸೊ ಮನೇಲಿ ಆಗಲಿಲ್ಲ ಅಂತಂದರೆ ಯಾವಾಗ ಹಾಸ್ಪಿಟಲ್ಲಿಗೆ ಬರಬೇಕು. ಸೊ ಇದ್ರದ್ದು ಟ್ರೀಟ್ಮೆಂಟ್ ಆಪ್ಷನ್ಸನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಿಮಗೆ ಫಸ್ಟ್ ರಕ್ತಸ್ರಾವ ಯಾವುದರಿಂದ ಆಗ್ತದೆ. ಸೊ ಮೂಗಲ್ಲಿ ರಕ್ತಸ್ರಾವ ಯಾಕೆ ಆಗ್ತದೆ ಅಂತಂದರೆ, ಮೂಗು ಡೈರೆಕ್ಟ್ ಗಾಳಿಗೆ ಎಕ್ಸ್ಪೋಸ್ ಆಗ್ತದೆ. ಸೊ ಈ ಗಾಳಿ ಮೂಗಲ್ಲಿ ಎಕ್ಸ್ಪೋಸ್ ಆಗೋದ್ರಿಂದ ಅದರಲ್ಲಿರೋ ರಕ್ತನಾಳಗಳು ಡೈರೆಕ್ಟ್ ಈ ಗಾಳಿಗೆ ಎಕ್ಸ್ಪೋಸ್ ಆಗ್ತದೆ. ಸೊ ಈ ಗಾಳಿಯಲ್ಲಿರೋ ಪ್ರೆಷರು ಮತ್ತು ಟೆಂಪ್ರೇಚರು ಡೈರೆಕ್ಟು ಆ ರಕ್ತನಾಳದ ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಎಲ್ಲ ಏಜ್ ಗ್ರೂಪಲ್ಲಿ ಏನೇನು ಕಾರಣಗಳನ್ನು ಅಂತ ನಾನು ಒಂದೊಂದಾಗಿ ನಮಗೆ ತಿಳಿಸ್ಕೊಡ್ತೇನೆ. ಸೊ ಈ ರಕ್ತಸ್ರಾವದಲ್ಲಿ 2 ಟೈಪ್ ಇರ್ತದೆ. ಒಂದು ಆಂಟೀರಿಯರ್ ಬ್ಲೀಡಿಂಗ್, ಇನ್ನೊಂದು ಪೋಸ್ಟೀರಿಯರ್ ಬ್ಲೀಡಿಂಗ್. ಆಂಟೀರಿಯರ್ ಅಂದರೆ ಮುಂದ್ಗಡೆ ಭಾಗದ ಬ್ಲೀಡಿಂಗು, ಪೋಸ್ಟೀರಿಯರ್ ಅಂತಂದರೆ ಹಿಂದ್ಗಡೆ ಮೂಗಿನ ಭಾಗದ ಬ್ಲೀಡಿಂಗು. ಸೊ ಮುಂದಿನ ಭಾಗದ ಬ್ಲೀಡಿಂಗ್ ಆದರೆ ಇದನ್ನು ಕಂಟ್ರೋಲ್ ಮಾಡ್ಬೋದು. ಮನೆಯಲ್ಲೇ ನಾವು ಏನು ಮಾಡೋದು, ತುಂಬ ಮೆಷರ್ಸ್ ಇದೆ, ಅದು ಮುಂದೆ ಹೇಳ್ತೀನಿ ನಾನು. ಅದರಿಂದ ನಾವು ಮನೆಯಲ್ಲೇ ಏನು ಮಾಡ್ಬೋದು, ಈ ರಕ್ತಸ್ರಾವವನ್ನು ಕಂಟ್ರೋಲ್ ಮಾಡ್ಬೋದು. ಅದೇ ಹಿಂದ್ಗಡೆ ಇರೋ ರಕ್ತನಾಳ ಏನಾದರೂ ಬ್ಲೀಡಿಂಗ್ ಸ್ಟಾರ್ಟ್ ಆದರೆ ಅದು ಮನೆಯಲ್ಲಿ ಆಗೋದು ಚಾನ್ಸಸ್ ತುಂಬ ಕಡಿಮೆ. ಬಟ್ ಆದ್ರೂ ಮೆಷರ್ಸ್ನ ಹೇಳ್ಕೊಡ್ತೀನಿ. ಅದರಿಂದ ಆಗಲಿಲ್ಲ ಅಂತಂದರೆ ಇಮಿಡಿಯೇಟಾಗಿ ನೀವು ಬಂದು ಮೆಡಿಕಲ್ ಹೆಲ್ಪ್ನ ತಗೋಬೇಕಾಗ್ತದೆ. ಸೊ ಮೋಸ್ಟ್ ಕಾಮನ್ ಕಾಸಸ್ ಅಂದರೆ ಯಾವುದರಿಂದ ರಕ್ತಸ್ರಾವ ಆಗುತ್ತೆ, ಎಲ್ಲ ಏಜ್ ಗ್ರೂಪ್ ನಾನು ಇವಾಗ ಹೇಳ್ತಾ ಬರ್ತೀನಿ. ಸಣ್ಣ ಮಕ್ಕಳಲ್ಲಿ ಒಂದೊಂದ್ಸತಿ ಅಲರ್ಜಿ ಅಂದರೆ ಡಸ್ಟಿಗೆ ಅಲರ್ಜಿ, ಇಲ್ಲ ಫ್ಲವರ್ ಪೋಲನ್ಸ್ಗೆ ಅಲರ್ಜಿ, ಇಲ್ಲ ಸಣ್ಣ ಮನೇಲಿ ಕ್ಯಾಟ್ಸ್, ಡಾಗ್ಸ್ ಅದರದ್ದು ಫೈಬರ್ಸಿಂದ ಅಲರ್ಜಿ, ಇಲ್ಲ ಸೀಸನಲ್ ಅಲರ್ಜಿ ಶೀತ ಏನಾಗ್ತದೆ, ಈ ಬ್ಲಡ್ ವೆಸಲ್ಸ್ ರಪ್ಚರ್ ಆಗಿ ಮೂಗಲ್ಲಿ ಬ್ಲಡ್ ಬರೋ ಚಾನ್ಸಸ್ ಇರ್ತದೆ. ಇನ್ನೊಂದು ಏನಂತಂದರೆ ತುಂಬ ಬಿಸಿಲಲ್ಲಿ ಆಟ ಆಡೋದು, ಹೈಯರ್ ಟೆಂಪ್ರೇಚರ್ಗೆ ಎಕ್ಸ್ಪೋಸ್ ಆಗೋದು ಕಂಟಿನ್ಯೂಸು, ಇಲ್ಲ ಮೈನ್ ವರ್ಕರ್ಸು, ಇಲ್ಲ ವರ್ಕರ್ಸು ಈಸ್ ವರ್ಕಿಂಗ್ ಇನ್ ದ ಸನ್ಲೈಟ್. ಸಮ್ಮರಲ್ಲಿ ತುಂಬ ಈ ಥರ ಕೇಸಸ್ನ ನಾವು ನೋಡ್ತೀವಿ. ಬಿಕಾಸ್ ಗಾಳಿಲೇ ಜಾಸ್ತಿ ಟೆಂಪ್ರೇಚರ್ ಇರೋದ್ರಿಂದ ಅದು ಹೋಗಿ ರಕ್ತನಾಳವನ್ನು ರಪ್ಚರ್ ಮಾಡುತ್ತೆ. ಸೊ 3ನೇ ಕಾಮನ್ ಕಾಸ್ ಅಂದರೆ ಮೂಗಲ್ಲಿ ಏನಾದ್ರು ಹಾಕೊಳ್ಳೋದು. ಸಣ್ಣ ಮಕ್ಕಳು ಏನಾಗ್ತದೆ, ಒಂದ್ಸತಿ ಮೂಗಲ್ಲಿ ಬೆರಳು ಇಟ್ಕೋತಾ ಇರ್ತಾರೆ. ಸೊ ಅದರಿಂದ ಏನಾಗ್ತದೆ, ಮೂಗದ ರಕ್ತನಾಳಗಳು 4 ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ. ಸೊ ಆ ಜಾಗದಲ್ಲಿ ನೀವು ಮೂಗಲ್ಲಿ ಬೆರಳಿಂದ ನೀವು ಕೊರಿತಾ ಇದ್ರೆ, ಅಂದರೆ ಮೂಗಲ್ಲಿ ಬೆರಳು ಹಾಕೋತಾ ಇದ್ರೆ ರಕ್ತನಾಳಗಳು ಒಡೆದು ರಕ್ತ ಬರೋ ಚಾನ್ಸಸ್ ಇರ್ತದೆ. ಇಲ್ಲ ಅಂತಂದರೆ ಇನ್ನೂ ಮೋಸ್ಟ್ ಕಾಮನ್ ಅಂತಂದರೆ ಮೂಗಲ್ಲಿ ಏನಾದ್ರು ಪರ್ಲ್ ಹಾಕೊಳ್ಳೋದು, ಏನಾದ್ರು ಹುಣಸೆ ಬೀಜ ಹಾಕೊಳ್ಳೋದು. ಸಣ್ಣ ಮಕ್ಕಳಲ್ಲಿ ಯೂಶಲಿ ಏನಾದ್ರು ಕೈಗೆಣ್ ಸಿಗುತ್ತೆ, ಇದು ಮೂಗಲ್ಲಿ ಹಾಕೊಳ್ಳೋ ಅಭ್ಯಾಸ ಆಗಿರುತ್ತೆ. ಸೊ ಒಂದಿಷ್ಟು ಮಕ್ಕಳು ಹೇಳ್ತವೆ, ನಾನು ಇದು ಹಾಕೊಂಡೆ ಅಂತ ಹೇಳಿ. ಅವಾಗ ಏನು ಮಾಡ್ತಾರೆ, ಪೇರೆಂಟ್ಸ್ ಇಮಿಡಿಯೇಟಾಗಿ ಕರ್ಕೊಂಬರ್ತಾರೆ. ಸೊ ಅವಾಗ ಇಮಿಡಿಯೇಟಾಗಿ ತೆಗೆದ್ರೆ ಏನು ರಕ್ತ ಬರೋ ಚಾನ್ಸಸ್ ಇರಲ್ಲ. ಅದೇ ಒಂದಿಷ್ಟು ಮಕ್ಕಳಿಗೆ ಹೇಳೋದು ಗೊತ್ತಾಗಲ್ಲ, ಅಲ್ಲೇ ಉಳ್ಕೊಂಡು ಏನಾಗ್ತದೆ, ಆ ಫಾರಿನ್ ಬಾಡಿ ಅಂತ ಏನು ಹೇಳ್ತೀವಿ, ಅಂದರೆ ಏನು ಹಾಕೊಂಡಿರುತ್ತೆ ಆ ವಸ್ತು ಸುತ್ತಲೂ ಏನಾಗ್ತದೆ, ರಿಯಾಕ್ಷನ್ ಸ್ಟಾರ್ಟ್ ಆಗ್ತದೆ, ಬಾಡಿ ರಿಯಾಕ್ಷನ್. ಅದನ್ನು ಹೊರಗೆ ಹಾಕ್ಲಿಕ್ಕೆ ರಿಯಾಕ್ಷನ್ ಸ್ಟಾರ್ಟ್ ಆಗ್ತದೆ, ದುರ್ಮಾಂಸ ಬೆಳೆಯೋಕ್ಕೆ ಶುರು ಆಗ್ತದೆ. ಸೊ ಆ ದುರ್ಮಾಂಸ ಬೆಳೆದಾಗ ಏನಾಗ್ತದೆ, ಮೂಗಲ್ಲಿ ರಕ್ತ ಸ್ರಾವ ಆಗೋ ಚಾನ್ಸಸ್ ಇರ್ತದೆ. ಇನ್ನೂ ಒಂದಿಷ್ಟು ಸಣ್ಣ ಮಕ್ಕಳಲ್ಲಿ ಏನಾಗ್ತದೆ, ಅದು ರಕ್ತ ಜೊತೆಗೆ ಮೂಗಲ್ಲಿ ಕೆಟ್ಟು ವಾಸನೆ ಬರೋಕ್ಕೆ ಶುರು ಆಗ್ತದೆ. ಸೊ ಅವಾಗ ಒಂದಿಷ್ಟು ಜನ ಪೇರೆಂಟ್ಸ್ ಕರ್ಕೊಂಬರ್ತಾರೆ. ಇದು ಒಂದು ಕಂಡೀಷನ್, ಮೂಗಲ್ಲಿ ರಕ್ತಸ್ರಾವ ಆಗೋದು. ಸೊ ಇನ್ನೊಂದು ಕಂಡೀಷನ್ ಅಂತಂದರೆ, ಹುಟ್ಟಿದಾಗಿಂದಾನೇ ರಕ್ತ ಹೆಪ್ಪುಗಟ್ಟೋ ಅಂಶ ಕಡಿಮೆ ಇರುತ್ತೆ ಒಂದಿಷ್ಟು ಮಕ್ಕಳಿಗೆ. ಸೊ ಆ ಥರ ಮಕ್ಕಳಿಗೆ ಏನು ಮಾಡ್ತಾರೆ, ಎವ್ರಿ ಮಂತು ಅದನ್ನು ಟೆಸ್ಟಿಂಗ್ ಮೂಲಕ ಎವ್ಯಾಲ್ಯೂಯೇಟ್ ಮಾಡಿ ಯಾವ ರಕ್ತ ಹೆಪ್ಪುಗಟ್ಟೋ ಅಂಶ ಕಡಿಮೆ ಇದೆ ಅದನ್ನು ಟ್ರಾನ್ಸ್ಫ್ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದನೂ ಏನಾಗ್ತದೆ, ಮೂಗಲ್ಲಿ ರಕ್ತಸ್ರಾವ, ಅವರಿಗೆ ರಕ್ತ ಹೆಪ್ಪುಗಟ್ಟಲ್ಲ, ಸ್ವಲ್ಪ ಇಂಜುರಿ ಆದ್ರೂ ಎಲ್ಲಿಂದಾರೋ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದಾದಮೇಲೆ ಅಡೋಲಸೆಂಟ್ ಏಜ್ ಗ್ರೂಪ್ ಅಂದರೆ 10 to 18 ಏಜ್ ಗ್ರೂಪಲ್ಲಿ ಒಂದು ಕಾಮನ್ ಟ್ಯೂಮರ್ ಆಗೋ ಚಾನ್ಸಸ್ ಇರ್ತದೆ ಸಣ್ಣ ಮಕ್ಕಳಲ್ಲಿ. ನೇಸೋಫೆರಿಂಜಲ್ ಆಂಜಿಯೋಫೈಬ್ರೋಮಾ ಅಂತ ಹೇಳ್ತೀವಿ.
ಅದು ಮೂಗಿನ ಹಿಂದಿನ ಭಾಗದಲ್ಲಿ ಇದು ರಕ್ತನಾಳದ ಗಡ್ಡೆ. ಸೊ ಇದು ಮೋಸ್ಟ್ ಕಾಮನ್. ಯಾವಾಗ ಬಾಡಿಲಿ ಆಂಡ್ರೋಜನ್ಸ್ ಅಂದ್ರೆ ಟೆಸ್ಟೋಸ್ಟಿರಾನ್ಸ್ ಪ್ರೊಡ್ಯೂಸ್ ಆಗಕ್ಕೆ ಶುರು ಆಗುತ್ತೆ ಅಂದ್ರೆ ಎಸ್ಪೆಷಲಿ ಮೇಲ್ಸ್ ಅಲ್ಲಿ 10 to 18 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಈ ಟ್ಯೂಮರ್, ಈ ಗಡ್ಡೆ ತುಂಬಾ ಕಾಮನ್. ಸೊ ಅದ್ರ ಮೊದಲನೇ ಕಂಪ್ಲೇಂಟ್ ಏನಾಗಿದೆ, ಮೂಗಲ್ಲಿ ರಕ್ತಸ್ರಾವ ಮತ್ತೆ ಮೂಗು ಬ್ಲಾಕೇಜ್, ಇವೆರಡು ಮೇನ್ ಸಿಂಪ್ಟಮ್ಸ್ ಆಗಿರ್ತದೆ. ಸೊ ಆ ಏಜ್ ಗ್ರೂಪ್ ಅಲ್ಲೂ ಈ ಗಡ್ಡೆಯಿಂದ ಮೂಗಲ್ಲಿ ರಕ್ತಸ್ರಾವ ಆಗೋ ಚಾನ್ಸಸ್ ಇರ್ತದೆ. ಇನ್ನೊಂದು ಅಂತಂತಂದ್ರೆ ಮೂಗಲ್ಲಿ ಇದು ಟ್ಯೂಮರ್ಸ್. ಸೊ ಒಂದಿಷ್ಟು ಟ್ಯೂಮರ್ಸು 20 to 40 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಕಾಮನ್. ಲೈಕ್ ಫ್ಯಾಕ್ಟ್ರಿ ವುಡನ್ ವರ್ಕರ್ಸು, ಡೈಲಿ ವುಡ್ ಡಸ್ಟ್ಗೆ ಮತ್ತೆ ಕಾಟನ್ ವರ್ಕರ್ಸ್ ಲೈಕ್ ಕಾಟನ್ ಊಲ್ ಫೈಬರ್ಸು ಮತ್ತೆ ಡಸ್ಟು. ಸೊ ಈ ತರ ಫ್ಯಾಕ್ಟ್ರಿ ವರ್ಕರ್ಸ್ ಅಲ್ಲೂ ಈ ತರ ಡಸ್ಟ್ಗೆ ಮತ್ತೆ ಫೈಬರ್ಸ್ಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಮೂಗಲ್ಲಿ ಗಡ್ಡೆ ಆಗೋ ಚಾನ್ಸಸ್ ಇರ್ತದೆ. ಅವರಲ್ಲೂ ಮೂಗಲ್ಲಿ ರಕ್ತಸ್ರಾವ ಆಗೋ ಚಾನ್ಸಸ್ ಇರ್ತದೆ. ಈ ರಕ್ತಸ್ರಾವ ಇಟ್ ಈಸ್ ದ ಅರ್ಲಿಯೆಸ್ಟ್ ಸೈನ್ ಆಫ್ ಸೋ ಮೆನಿ ಮೆಡಿಕಲ್ ಕಂಡೀಷನ್ಸ್. ಸೊ ಅಂದ್ರೆ ಈ ತರ ಒಂದೊಂದು ಕಂಡೀಷನ್ ಅಲ್ಲಿ ಯಾವುದೂ ಬೇರೆ ಏನೂ ಇರಲ್ಲ, ಲೈಕ್ ಗಡ್ಡೆ ಆ ಥರ ಏನೂ ಇರಲ್ಲ. ಒಬ್ಬೊಬ್ಬರಲ್ಲಿ ಆದ್ರೂ ರಕ್ತಸ್ರಾವ ಆಗೋ ಚಾನ್ಸಸ್ ಇರ್ತದೆ. ಸೊ ಅವ್ರದ್ರಲ್ಲಿ ನಾವು ಅನ್ಕೋಬೇಕು ಇದು BP ಇಂದ ಅಂತ. ಇಟ್ಸ್ ದ ಅರ್ಲಿಯೆಸ್ಟ್ ಸೈನ್ ಆಫ್ ಅದರ್ ಮೆಡಿಕಲ್ ಕಂಡೀಷನ್. ಅಂದ್ರೆ BP ಜಾಸ್ತಿ ಆದಾಗ, ಒಬ್ಬರಿಗೆ BP ಇರಲ್ಲ, ಫಸ್ಟ್ ಸೈನ್ ಏನು ಅಂತಂದ್ರೆ ಒಬ್ಬರಿಗೆ ಮೂಗಲ್ಲಿ ರಕ್ತಸ್ರಾವ ಆಗುತ್ತೆ. ಅದು ಲಕ್ಕಿಲಿ ಮೂಗಲ್ಲಿ ರಕ್ತಸ್ರಾವ ಆದ್ರೆ ನಮಗೆ ತುಂಬಾ ಮೆಥಡ್ಸ್ ಇದೆ ಕಂಟ್ರೋಲ್ ಮಾಡ್ಲಿಕ್ಕೆ. ಮೂಗಲ್ಲಿ ರಕ್ತಸ್ರಾವ ಆದ್ರೆ ಅದ್ರ ಬದ್ಲಿ ಏನಾದ್ರು BP ಜಾಸ್ತಿ ಆಗಿ ಮೆದುಳಲ್ಲಿ ಬ್ಲೀಡಿಂಗ್ ಆದ್ರೆ ಪ್ಯಾರಲಿಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಕಣ್ಣಲ್ಲಿ ಬ್ಲೀಡ್ ಆದ್ರೆ ಕಣ್ಣು ಹೋಗೋ ಚಾನ್ಸಸ್ ಇರುತ್ತೆ. ಕಿಡ್ನಿಲಿ ಬ್ಲೀಡ್ ಆದ್ರೆ ಕಿಡ್ನಿ ಹೋಗೋ ಚಾನ್ಸಸ್ ಇರುತ್ತೆ. ಆದ್ರೆ ಮೂಗಲ್ಲಿ ಬ್ಲೀಡ್ ಆದ್ರೆ ದೇರ್ ಆರ್ ಸೋ ಮೆನಿ ಮೆಥಡ್ಸ್. ತುಂಬಾ ಜನಕ್ಕೆ ಫಸ್ಟ್ ಟೈಮ್ BP ಜಾಸ್ತಿ ಆದಾಗ ಅವರಿಗೆ ಮೂಗಲ್ಲಿ ರಕ್ತಸ್ರಾವ ಆಗುತ್ತೆ. ಸೊ ಅದು ನಾನು ಹೇಳಿದ್ನಲ್ಲ, ಮುಂದ್ಗಡೆ ಬ್ಲೀಡಿಂಗು ಮತ್ತೆ ಹಿಂದ್ಗಡೆ ಬ್ಲೀಡಿಂಗು. ಮೂಗಲ್ಲಿ ಏನಾದ್ರು ಬ್ಲೀಡಿಂಗ್ ಆಗಿದೆ ಬಿಕಾಸ್ ಆಫ್ ಹೈಪರ್ ಟೆನ್ಷನ್, ಬಿಕಾಸ್ ಆಫ್ ಹೈ BP ಅಂತಂತಂದ್ರೆ ಇದು ಹಿಂದ್ಗಡೆ ಬ್ಲೀಡಿಂಗು. ಇದು ಮನೆಯಲ್ಲಿ ಕಂಟ್ರೋಲ್ ಆಗೋದು ತುಂಬಾ ಕಷ್ಟ. ನೀವು ಇಮಿಡಿಯೇಟ್ ಆಗಿ ನಾವು ಏನ್ ಮಾಡಬೇಕು, BP ಮೆಡಿಸಿನ್ಸ್ ತಗೋಬೇಕು ಮತ್ತೆ ಇಮಿಡಿಯೇಟ್ ಆಗಿ ಮೆಡಿಕಲ್ ಅಟೆನ್ಷನ್ನ ಪಡಿಬೇಕು. ಅದ್ರ ಜೊತೆಗೆ ಅದರ್ ಕಂಡೀಷನ್ಸ್ ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗ್ತದೆ, ಮೂಗಲ್ಲಿ ರಕ್ತನಾಳಗಳು ದಪ್ಪ ಆಗ್ತದೆ. ಸೊ ಮೊದಲೇ ಈ ಸೈಜಲ್ಲಿ ಇರುತ್ತೆ ನಾರ್ಮಲಿ. ಪ್ರೆಗ್ನೆನ್ಸಿಲಿ ಇಷ್ಟು ದಪ್ಪ ಆದಾಗ ಅರ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್, ಅಂದ್ರೆ ಮೂಗಲ್ಲಿ ಸ್ವಲ್ಪ ಏರ್ ಎಕ್ಸ್ಪೋಜರ್ ಆದ್ರೂ ಆ ದಪ್ಪ ಆಗಿರೋ ವೆಸಲ್ಸ್ ಒಡ್ಕೊಳ್ಳುತ್ತೆ ಫಾಸ್ಟ್ ಆಗಿ. ಸೊ ಪ್ರೆಗ್ನೆನ್ಸಿಲಿ ಇದು ಕಾಮನ್. ಮತ್ತೆ ಏಜ್ಡ್ ಗ್ರೂಪ್ ಅಲ್ಲಿ ಏನಂದ್ರೆ ಮೂಗಲ್ಲಿ ಗಡ್ಡೆ, ಸೊ ನೆಸೋಫೆರಿಂಜಿಯಲ್ ಕಾರ್ಸಿನೋಮಾ ಅಂತ ಹೇಳ್ತೀವಿ. ಸ್ಮೋಕರ್ಸು, ಎಸ್ಪೆಷಲಿ ಸ್ಮೋಕಿಂಗ್ ಮಾಡೋರ್ಗೆ ಈ ತರ ನೆಸೋಫೆರಿಂಜಿಯಲ್ ಕಾರ್ಸಿನೋಮಾ ಮೋಸ್ಟ್ ಕಾಮನ್ ಕಾಸ್ ಫಾರ್ ಬ್ಲೀಡಿಂಗ್. ಅವರಲ್ಲೂ ಏನಾಗ್ತದೆ, ಮೂಗಲ್ಲಿ ರಕ್ತಸ್ರಾವ ಆಗೋ ಚಾನ್ಸಸ್ ಇರ್ತದೆ. ಆಮೇಲೆ ಟ್ರಾಮಾ, ಏನಾದ್ರು ಆಕ್ಸಿಡೆಂಟ್ ಆದಾಗೂ ಮೂಗಲ್ಲಿ ರಕ್ತಸ್ರಾವ ಆಗೋ ಚಾನ್ಸಸ್ ಇರ್ತದೆ. ಸೊ ಮೂಗು ಮತ್ತು ಮೆದುಳಿಗೆ ಮಧ್ಯ ಜಸ್ಟ್ 1 millimeter ಬೋನ್ ಇರ್ತದೆ. ಅದು ಫ್ರಾಕ್ಚರ್ ಆದ್ರೆ ಮೆದುಳಲ್ಲಿ ನೀರು ಮೂಗಲ್ಲಿ ಬರೋ ಚಾನ್ಸಸ್ ಇರ್ತದೆ. ಸೊ ಈ ತರ ಫ್ರಾಕ್ಚರ್ ಆದಾಗ ಸೊ ಇದನ್ನ ಮಾತ್ರ ನಾವು ಗಮನದಲ್ಲಿ ಇಟ್ಕೋತೀವಿ, ಏನಾದ್ರು ಆ ಮೂಳೆ ಏನಾದ್ರು ಫ್ರಾಕ್ಚರ್ ಆಗಿದೆನಾ ಅಂತ. ಸೊ ಇವೆಲ್ಲ ಕಾಸಸ್, ಮೂಗಲ್ಲಿ ರಕ್ತಸ್ರಾವ ಆಗೋ ಕಾಸಸ್. ಸೊ ಈ ರಕ್ತಸ್ರಾವ ಆದಾಗ ನಾವು ಮನೆಯಲ್ಲಿ ಏನ್ ಮಾಡಬೇಕು, ವಾಟ್ ಆರ್ ದ ಮೆಷರ್ಸ್ ಟು ಕಂಟ್ರೋಲ್ ದ ಬ್ಲೀಡಿಂಗ್, ಏನ್ ಮೆಷರ್ಸ್ ತಗೋಬೇಕು ಮನೆಯಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಬ್ಲೀಡಿಂಗು. ಸೊ ಫಸ್ಟ್ ಆಫ್ ಆಲ್ ಪ್ಯಾನಿಕ್ ಆಗ್ಬಾರ್ದು. ಮೂಗಲ್ಲಿ ರಕ್ತ ಬಂದ ತಕ್ಷಣ ತುಂಬಾ ಜನ ಪ್ಯಾನಿಕ್ ಆಗ್ತಾರೆ ಫಸ್ಟು. ಸೊ ರಕ್ತ ಬಂದಾಗ ಫಸ್ಟು ಮಾಡಿದ್ರು ಟೆನ್ಷನ್ ಮಾಡ್ಕೋಬಾರ್ದು. ಟೆನ್ಷನ್ ಮಾಡ್ಕೊಂಡ್ರೆ ಏನಾಗ್ತದೆ, BP ಜಾಸ್ತಿ ಆಗ್ತದೆ, ಬ್ಲೀಡಿಂಗ್ ಜಾಸ್ತಿ ಆಗ್ತದೆ. ಸೊ ಈ ಮೆಥಡ್ಸ್ನ ನೀವು ತಿಳ್ಕೊಂಡಿದ್ದೀರಲ್ವಾ. ಸೊ ಈಗ ನಾನು ಹಿಂಗೆ ಹೇಳ್ಕೊಡ್ತಾ ಇದ್ದೀನಿ, ನೀವು ಅದನ್ನ ತಿಳ್ಕೊಂಡ್ರೆ ನಿಮಗೆ ಏನಾಗ್ತದೆ, ಓಕೆ ನಾವು ಮನೇಲಿ ಏನು ಮಾಡ್ಬೋದು, ಇದನ್ನ ಕಂಟ್ರೋಲ್ ಮಾಡ್ಬೋದು ಅಂತ ತಿಳ್ಕೊಂಡ್ಮೇಲೆ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ BP ಮೆಷರ್ ಮಾಡಬೇಕು. ಸೊ BP ಎಷ್ಟಿದೆ ನೋಡ್ಕೋಬೇಕು. ಇನ್ ಕೇಸ್ 150 ಮೇಲೆ ಇತ್ತು ಅಂತಂದ್ರೆ, BP 150/100 ಮೇಲಿತ್ತು ಅಂದ್ರೆ ಫಸ್ಟ್ ಒಂದು BP ಮೆಡಿಸಿನ್ ಮನೇಲಿ ಇತ್ತು ಅಂದ್ರೆ ತಗೊಳ್ಳಿ. ಇಲ್ಲ ಅಂತಂದ್ರೆ ಏನು ಪ್ಯಾನಿಕ್ ಮಾಡಬೇಡಿ, ಜಸ್ಟ್ ಸಿಂಕ್ ಹತ್ರ ಹೋಗ್ಬೇಕು. ಸಿಂಕ್ ಹತ್ರ ಹೋಗಿ ಈ ತರ ಮೂಗನ್ನ ಬ್ಲಾಕ್ ಮಾಡ್ಕೊಂಡು ಸೊ ಸಿಂಕ್ ಹತ್ರ ಜೋರಾಗಿ ಉಸಿರಾಡಕ್ ಶುರು, ತಲೆಯನ್ನ ಬಗ್ಗಿಸ್ಬೇಕು ಆದಷ್ಟು, ಮತ್ತೆ ಜೋರಾಗಿ ಉಸಿರಾಡ್ಬೇಕು. ಈ ತರ ಒಂದು 5 ನಿಮಿಷ ಈ ತರ ಸಿಂಕ್ ಹತ್ರ ಹೋಗಿ ಮೂಗ್ ಬ್ಲಾಕ್ ಮಾಡ್ಕೊಂಡು 5 ನಿಮಿಷ ಉಸಿರಾಡಿದ್ರೆ BP ಡೌನ್ ಆಗುತ್ತೆ. ಆಮೇಲೆ ಮುಂದ್ಗಡೆ ಪಾರ್ಟ್ ಇಂದ ಬ್ಲೀಡಿಂಗ್ ಇತ್ತು ಅಂತಂದ್ರೆ ಅದು ಇಮಿಡಿಯೇಟ್ ಆಗಿ ಕಂಟ್ರೋಲಿಗೆ ಬರ್ತದೆ. ಹಿಂದ್ಗಡೆ ಪಾರ್ಟ್ ಇಂದ ಬ್ಲೀಡಿಂಗ್ ಇದ್ರೆ BP ಸ್ವಲ್ಪ ಕಡಿಮೆ ಆಗಿ ಅಲ್ಲಿದು ಕಂಟ್ರೋಲ್ ಆಗೋ ಚಾನ್ಸಸ್ ಇರ್ತದೆ. ವಾಪಸ್ ನೀವು ಬಂದು ಏನ್ ಮಾಡ್ಬೇಕು, 2 ದಿಂಬು ಇಟ್ಕೊಂಡು ನೆಕ್ನ ಹೈಯರ್ ಪೊಸಿಷನ್ ಅಲ್ಲಿ ಮಲ್ಕೋಬೇಕು. ಮಲ್ಕೊಂಡು ಮೂಗ್ ಮೇಲೆ ಐಸ್ ಪ್ಯಾಕ್ ಹಚ್ಕೋಬೇಕು.
ಓಕೆ. ಸೊ ಐಸ್ ಪ್ಯಾಕ್ ಹಚ್ಕೊಂಡಾಗ ಏನಾಗ್ತದೆ, ಯೂಶಲಿ ಮುಂದ್ಗಡೆ ಪಾರ್ಟ್ ಇಂದ ಏನಾದ್ರು ಬ್ಲೀಡಿಂಗ್, ನಾನು ಹೇಳಿದ್ನಲ್ಲ ಸಣ್ಣ ಮಕ್ಕಳಲ್ಲಿ ಬೆರಳು ಹಾಕೊಳ್ಳೋದು, ಫಾರಿನ್ ಬಾಡಿ ಮತ್ತೆ ಟ್ರಾಮಾ, ಸೊ ಈ ತರ ಎಲ್ಲ ಕೇಸಸ್ ಅಲ್ಲಿ ಏನಾಗ್ತದೆ, ಇದು ಕಂಟ್ರೋಲಿಗೆ ಬರ್ತದೆ. ಇದಕ್ಕೂ ಕಂಟ್ರೋಲ್ ಬರಲಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲ್ಗೆ ಕರ್ಕೊಂಡು ಬರಬೇಕಾಗ್ತದೆ. ಅದ್ರ ಜೊತೆಗೆ ಬ್ಲೀಡಿಂಗ್ ಆದಾಗ ಜೋರಾಗಿ ಮಾಡೋದು, ಎಳ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು. ಅದರಿಂದನೂ ಬ್ಲೀಡಿಂಗ್ ಜಾಸ್ತಿ ಆಗಿ ಜೋರಾಗಿ ಚೀನೋದು, ಕ್ಲೀನ್ ಮಾಡ್ಕೊಳ್ಳೋದು, ಅವಾಗೂ ಬ್ಲೀಡಿಂಗು ಜಾಸ್ತಿ ಆಗಕ್ಕೆ ಶುರು ಆಗ್ತದೆ. ಸೊ ಫಸ್ಟ್ ಥಿಂಗ್ ನೀವು ಟೆನ್ಷನ್ ಮಾಡ್ಕೋಬಾರ್ದು. ಈ ಥರ ಮೆಥಡ್ಸ್ ಮಾಡಿಕೊಂಡು ನೀವು ಮನೇಲಿ ಏನು ಮಾಡ್ಬೋದು, ಬ್ಲೀಡಿಂಗ್ನ ಕಂಟ್ರೋಲ್ ಮಾಡ್ಕೋಬೋದು. ಇದರಲ್ಲೂ ಆಗಲಿಲ್ಲ ಅಂದರೆ ನಮ್ಮ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದರೆ ನಾವು ಮೂಗಲ್ಲಿ ಪ್ಯಾಕ್ ಮಾಡ್ತೀವಿ. 24ರಿಂದ 48 ತಾಸು ಪ್ಯಾಕ್ ಮಾಡಿ ಆಮೇಲೆ ತೆಗೆದು ಅದನ್ನು ನೈಸಲ್ ಎಂಡೋಸ್ಕೋಪಿ ಮಾಡಿ ಯಾವ ಜಾಗದಿಂದ ಬ್ಲೀಡ್ ಆಗ್ತಿದೆ, ಯಾವ ಕಾರಣದಿಂದ ಬ್ಲೀಡ್ ಆಗ್ತಿದೆ ನೋಡಿಕೊಂಡು, ಇನ್ ಕೇಸ್ ಗಡ್ಡೆ ಇದ್ದರೆ CT ಮತ್ತು MRI ಎಲ್ಲ ಮಾಡ್ತೀವಿ. ಮಾಡಿಕೊಂಡು ಅದಕ್ಕೂ ಮುಂದೆ ಎಂಡೋಸ್ಕೋಪಿಕ್ ಟ್ರೀಟ್ಮೆಂಟ್ ಇದೆ. ಇನ್ ಕೇಸ್ BP ಇಂದ ನಿಮಗೆ ಬ್ಲೀಡಿಂಗ್ ನಿಲ್ತಾ ಇಲ್ಲ ಅಂದರೆ ಫಸ್ಟ್ BP ಎಲ್ಲ ಎವ್ಯಾಲ್ಯೂಯೇಷನ್ ಮಾಡ್ತೀವಿ, BP ಕಂಟ್ರೋಲಿಗೆ ತೊಗೊಂಬರ್ತೀವಿ 2 ದಿವಸದಲ್ಲಿ. ಸೊ ಅದಾದ್ಮೇಲೂ ಪ್ಯಾಕಿಂಗ್ ಆದ್ಮೇಲೂ ಇದು ಕಂಟ್ರೋಲ್ ಬರಲಿ ಅಂದರೆ ಎಂಡೋಸ್ಕೋಪಿಂದ ಅದನ್ನ ರಕ್ತನಾಳನ ಬ್ಲಾಕ್ ಮಾಡೋ ಮೆಥಡ್ಸ್ ಇದೆ. ತುಂಬಾ ಹೊಸ ಟೆಕ್ನಾಲಜಿ ಇವಾಗ ಇದೆ. ಸೊ ಎಲ್ಲ ಮೆಥಡ್ಸ್ ಇಂದ ನಾವು ಏನ್ ಮಾಡ್ಬೋದು, ಈ ರಕ್ತಸ್ರಾವನ ಕಂಟ್ರೋಲ್ ಮಾಡ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದಲ್ಲಿ ಈ ಹೆಲ್ಪ್ ಲೈನ್ಗೆ ನೀವು ಕಾಲ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಮೆಸೇಜ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.